ಎಚ್ಡಿಕೆ ತೋರಿಸಿದ ಪೆನ್ ಡ್ರೈವ್ ಪ್ರಜ್ವಲ್ದೇ ಇರಬಹುದು. ಅವರ ಸಂಬಂಧ ಸರಿ ಇರಲಿಲ್ಲ, ಹಾಗಾಗಿ ಇವರೇ ಬಿಟ್ಟಿರಬೇಕು ಅಂತ ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಮಾತನಾಡಿದ್ದಾರೆ. ಎಚ್ಡಿಕೆ ಅವತ್ತು ತೋರಿಸಿದ್ರಲ್ಲ ಸರ್ಕಾರದ ವಿಚಾರ ಅಂತ ಹೇಳಿ, ಆ ಪೆನ್ ಡ್ರೈವ್ ಪ್ರಜ್ವಲ್ದೇ ಇರಬಹುದು, ಅವರ ಸಂಬಂಧ ಸರಿಯಾಗಿರ್ಲಿಲ್ಲ, ಅವರೇ ಬಿಟ್ಟಿರಬಹುದು. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಮಾತನಾಡಿದ್ದಾರೆ. ಪೆನ್ ಡ್ರೈವ್ ತನಿಖೆ ಮಾಡ್ತಿದ್ದೇವೆ, ಯಾರನ್ನೂ ಕೂಡ ಬಿಡೋದಿಲ್ಲ. ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ. ನಮ್ಮ ಹೆಣ್ಣು ಮಕ್ಕಳು ದಾರಿ ತಪ್ಪಿ ಹೋಗಿರೋದಲ್ಲ, ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿದ್ದಾನೆ. ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಅಂತ ಪ್ರಜ್ವಲನ ಹೆಸರು ರಾಷ್ಟ್ರವ್ಯಾಪ್ತಿ ಹೋಗ್ಬಿಟ್ಟಿತ್ತಪ್ಪ. ಒಬ್ಬ ಪಾಪಿ ಹೆಸರು ವಿಷಯನೂ ಹೋಗಿದೆ, ಹೆಸರು ಹೋಗಿತ್ತಪ್ಪ. ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಇದೇ ಕುಮಾರಸ್ವಾಮಿ ಅವರು ವಿಧಾನಸೌಧ ನಡಿಬೇಕಂತ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ, ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, ನೋಡಿ 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 ಅಂತ ಎತ್ತೆತ್ತು ತೋರಿಸ್ತಾರೆ. ಗೊತ್ತಿದೆ ನಿಮಗೆ? ಇದೇ ಪೆನ್ ಡ್ರೈವ್ನ ಒಂದ್ಸರಿ ಎತ್ತೆತ್ತು ತೋರಿಸ್ತಾರೆ. ಈಗ ಹೇಳ್ತಾರೆ ಪೆನ್ ಡ್ರೈವ್ ಯಾರ್ಯಾರು ಮಾಡಿದರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ರಿ ಅಂತಾರೆ. ಹುಡುಗಾಟ ಕಾಡ್ತೀರ ನೀವು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರೆ ನೀವೇ ತಾನೇ ಪೆನ್ ಡ್ರೈವ್ ತೋರಿಸಿದ್ದು, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂತ. ನನಗೆ ಡೌಟ್ ಏನು ಗೊತ್ತಾ, ಆ ಪೆನ್ ಡ್ರೈವ್ನೇ ಪ್ರಜ್ವಲ್ ರೇವಣ್ಣದ ಅಂತ ನನಗೇನು ಡೌಟ್ ಆಗಿದೆ ಈಗ. ಆ ಪೆನ್ ಡ್ರೈವ್ ಬಹುಶಃ ಪ್ರಜ್ವಲ್ ರೇವಣ್ಣದೇ ಇರಬೇಕಂತ ನನ್ನ ಲೆಕ್ಕ. ಆವಾಗ ತೋರಿಸಿ, ಸುಮ್ಮನೆ ಹಿಂಗೆ ತೋರಿಸಿ ಆಮೇಲೆ ಅವರೇ ಬಿಟ್ಟರು ಅಂತ ನನಗೇನು ಡೌಟ್ ಆಗಿದೆ. ಯಾಕೆ ಅವ್ರಿಗೆ